ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಫಸ್ಟ್ PUC ಮ್ಯಾಥಮೆಟಿಕ್ಸ್ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರನ್ನು ತಿಳಿಸ್ಕೊಡ್ತೀನಿ ಅಂತ. ಇದೊಂದು ಕಾಲೇಜಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಆ್ಯನ್ಯುವಲ್ ಎಕ್ಸಾಮ್ ಇದೆ ರೀ. ಸೊ ಅದೊಂದು ಕ್ವಶನ್ ಪೇಪರ್ ಪ್ಲಸ್ ನಿಮಗೆ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಏನದಾವಲ್ವ, ಅದರದ್ದೊಂದು ಅನಲೈಸಿಸ್ ಅಂದರೆ ಯಾವ ಥರ ಆತ ನಿಮಗೆ 2 ಮಾರ್ಕಿಂದು 3 ಮಾರ್ಕಿಂದು 4 5 ಮಾರ್ಕಿಂದು ಕ್ವಶನ್ಸ್ಗಳನ್ನು ಕೇಳಿದ್ದಾನೆ, ಮತ್ತು 6 ಮಾರ್ಕಿಂದು ಕ್ವಶನ್ಸ್ಗಳನ್ನು ಕೇಳಿದ್ದಾನೆ. ಅದಷ್ಟೇ ಅಲ್ಲದೆ ಟಿಪ್ಸ್ ಫಾರ್ ಎಕ್ಸಾಮಿನೇಷನ್ ಅಂದರೆ ಎಕ್ಸಾಮಲ್ಲಿ ನಾವು ಯಾವ ಥರ ಟೈಮನ್ನು ಮ್ಯಾನೇಜ್ ಮಾಡಬೇಕು, ಮತ್ತು ಕ್ವಶನ್ ಪೇಪರ್ ಈಸಿ ಇರ್ತದೆ ಅಥವಾ ಟಫ್ ಇರ್ತದೆ. ತುಂಬ ಜನ ಕೆಲವೊಂದು ಕನ್ಫ್ಯೂಷನಲ್ಲಿ ಅದಾರ ಅಥವಾ ಭಯದಲ್ಲಿದ್ದಾರೆ. ಅದೆಲ್ಲವನ್ನು ನಾನು ಈ ಒಂದು ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿರಿ. ಮತ್ತು ಇನ್ನೂ ಯಾರಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ಇದಷ್ಟೇ ಅಲ್ಲದೆ ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ದು ಸಾಲ್ಯೂಷನ್ಗಳನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋಗಳನ್ನು ತಾವು ನೋಡ್ಬೋದು. ಇದು ಪ್ರತಿಯೊಂದು ಚಾಪ್ಟರ್ ವೈಸ್ ಅದಾವ. ಇದು ಆ್ಯನ್ಯುವಲ್ ಎಕ್ಸಾಮ್ 2025ಕ್ಕೆ ಹೆಲ್ಪ್ ಆಗ್ತದೆ ನೋಡಿರಿ. ಏನು ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಸಾಲ್ಯೂಷನ್ ಅಪ್ಲೋಡ್ ಮಾಡಿದ್ದೀನಲ್ವ, ಅವುಗಳನ್ನು ನೋಡಿ ತಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಯಾರೂ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ, ಸೊ ಇವಾಗ ನಾನು ಹೇಳಿದ್ದೀನಲ್ವ ಏನು ಅಂತಂದರೆ ಫಸ್ಟ್ ಒಂದು ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಿಗೆ ಹೋಗ್ತೀನಂತ. ಅದಾದ ನಂತರ ಮಾಡಲ್ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡ್ತೀನಿ. ಓಕೆ, ಸೊ ಕ್ವಶನ್ ಪೇಪರ್ ಇಲ್ಲಿದೆ ನೋಡಿರಿ. ಇದು ನಿನ್ನೆ ಆಗಿರ್ತಕ್ಕಂಥ ಒಂದು ಎಕ್ಸಾಮ್ ಇದೆ ರೀ. ಯಾವ ಡೇಟಿಗೆ ಕಂಪ್ಲೀಟ್ ಆಗಿದೆ ಅಂತಂದರೆ 12ನೇ ತಾರೀಕಿದೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. 12/2/2025 ಒಂದು ಬೆಂಗಳೂರಲ್ಲಿ ನಡೆದಿರ್ತಕ್ಕಂಥ ಒಂದು ಎಕ್ಸಾಮ್ ಅದ ರೀ. ಓಕೆ, ಸೊ 1 ಮಾರ್ಕಿನ ಕ್ವಶನ್ ನೋಡಿರಿ. 1 ಮಾರ್ಕಿನ ಕ್ವಶನ್ಸ್ ಅಂತೂ ತುಂಬಾ ಈಸಿ ಇರ್ತಾವೆ. ಜಸ್ಟ್ ನೋಡ್ಕೊಳ್ರಿ ಯಾವ ಥರ ಕ್ವಶನ್ಸನ್ನು ಕೇಳಿದಾರ. ಓಕೆ, ಸೊ ಇದು ಕ್ವಶನ್ ಯಾವ ಥರ ಇದೆ, ಇದು ಕ್ವಶನ್ ಯಾವ ಥರ ಇದೆ. ರೇಂಜ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ವೇರ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ. ಓಕೆ, ಸೊ ಇಲ್ಲಿ ರೇಂಜ್ ಆಫ್ ದ ಫಂಕ್ಷನ್ ಏನಾಗ್ತದೆ ಅಂತ ಕೇಳ್ತಾ ಇದ್ದಾನೆ. A B C D ಕೊಟ್ಟಿದ್ದಾನೆ ನೋಡಿರಿ. ರೈಟ್, ನೆಕ್ಸ್ಟ್ ಕನ್ವರ್ಟ್ 2π/3 ರೇಡಿಯನ್ ಇಂಟು ಡಿಗ್ರಿ ಮೆಜರ್ ಅಂತ. ನಾನು ಚಾಪ್ಟರ್ ವೈಸ್ ಎಲ್ಲ ಕ್ವಶನ್ಸ್ಗಳು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತಾವು ನೋಡಿರಿ. ಇಲ್ಲ ಅಂತಂದರೆ ತಮ್ಗೆ ಯಾವ ಚಾಪ್ಟ್ರಲ್ಲಿಂದ ಈಸಿ ಕ್ವಶನ್ಸ್ಗಳು ಅದಾವೆ ಅವುಗಳನ್ನು ಪ್ರಾಕ್ಟೀಸ್ ಮಾಡಿರಿ. ದ ಥರ್ಡ್ ಟರ್ಮ್ ಆಫ್ ದ ಸೀಕ್ವೆನ್ಸ್ ಡಿಫೈನ್ಡ್ ಬೈ n = 2n+3 ಅಂತ. ಇಲ್ಲಿ n = ಜಸ್ಟ್ 3 ಹಾಕಬೇಕು, ಥರ್ಡ್ ಟರ್ಮ್ ಅದನ್ನಲ್ವ. ಸೊ A3 = 2 3 6 + 5 11 ಆಗ್ತದೆ ನೋಡಿರಿ. ನೆಕ್ಸ್ಟ್ ದ ಕಂಡೀಷನ್ ಫಾರ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಈಸ್ ಡ್ಯಾಶ್ ಅಂತ. ಪರ್ಪೆಂಡಿಕ್ಯುಲರ್ ಲೈನ್ ಇದ್ದಾಗ ಏನಾಗಿರ್ತದೆ, M1 × M2 = -1 ಆಗಿರ್ತದೆ ನೋಡಿರಿ. ಚೆಕ್ ಮಾಡಿ ಹೇಳ್ರಿ ಸ್ವಲ್ಪ ಕಮೆಂಟಲ್ಲಿ ಕರೆಕ್ಟಾಗಿ ಯಾವುದಾಗ್ತದೆ ಅಂತ. ಇನ್ನೇ ಸರ್ಕಲ್ ಇದು ಕ್ವಶನ್ ಏನದ ನೋಡ್ಕೊಳ್ರಿ. ಅದಾದ ಮೂಲಕ ನೆಕ್ಸ್ಟ್ ನೋಡಿರಿ, ಲಿಮಿಟ್ ಎಕ್ಸ್ಟೆಂಡೆಸ್ ಟು 0 cos x / s pi - x = ಡ್ಯಾಶ್ ಅಂತ. NC8 = NC2 ದೆನ್ NC2 = ವಾಟ್ ಅಂತ. ಇದೇ ಥರ ಬರ್ತದೆ ನೋಡಿರಿ. ಸೇಮ್ ಕ್ವಶನ್ಸ್ಗಳು ಬರಲಿಲ್ಲ ಅಂದ್ರೆ ಇದೇ ಮೆಥಡಲ್ಲೇ ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ಇದೆಯರಿ. ಜಸ್ಟ್ ನೋಡ್ಕೋತ ಹೋಗ್ರಿ. ನಮಗೆ ಸಾಲ್ವ್ ಮಾಡೋಕ್ಕೆ ಟೈಮ್ ಇಲ್ಲ, ಯಾಕಂದರೆ ಸಾಕಷ್ಟು ನಾನಿಲ್ಲಿ ಹೇಳೋದಾದರೆ ಈ ಒಂದು ಕ್ಲಾಸಲ್ಲಿ. ಹಾಗಾಗಿ ಫೈಂಡ್ ದ ಮೀಡಿಯನ್ ಫಾರ್ ದ ಫಾಲೋವಿಂಗ್ ಡಾಟಾ ಅಂತ. ಮೀಡಿಯನ್ ಅಂದರೆ ನಿಮ್ಗೆ ಗೊತ್ತದ. ಫಸ್ಟ್ ನಾವೇನು ನೋಡಬೇಕು, ಇನ್ಕ್ರೀಸಿಂಗ್ ಆರ್ಡರ್ದಾಗ ಬರ್ಕೊಂಡು ಮಿಡಲ್ ಟರ್ಮ್ ತೊಗೋಬೇಕು. ಓಕೆ, ಮಿಡಲ್ ಮೋಸ್ಟ್ ಅಬ್ಸರ್ವೇಷನ್ ಇಸ್ ಕಾಲ್ಡ್ ದ ಮೀಡಿಯನ್. ಎ ಡೈ ಈಸ್ ರೋಲ್ಡ್ ದೆನ್ ಪ್ರೊಬಬಿಲಿಟಿ ಆಫ್ ದ ಗೆಟ್ಟಿಂಗ್ ಎ ಪ್ರೈಮ್ ನಂಬರ್ ಇಸ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾನೆ ಆತ. ಒಂದು ಡೈ ರೋಲ್ ಮಾಡಿದಾಗ ಅಂದರೆ ಒಂದು ದಾಳವನ್ನು ಹಾಕಿದಾಗ ನಮಗೆ ಪ್ರೈಮ್ ನಂಬರ್ ಬರ್ತಕ್ಕಂಥ ಪ್ರೊಬಬಿಲಿಟಿ ಎಷ್ಟು ಅಂತ. ಪ್ರೈಮ್ ನಂಬರ್ಸ್ ಯಾವ್ಯಾವ ರೀ? 2 3 5 ಇದೆ ಹೌದಲ್ಲ. ಔಟ್ ಆಫ್ 6 3 ಬರ್ತಾ ಇದ್ದಾವೆ. ಎಸ್ ಇಟ್ ಈಸ್ 1/2 ಆಗ್ತದೆ ನೋಡಿರಿ. ದ ವ್ಯಾಲ್ಯೂ ಆಫ್ ಇದು ಕೇಳಿದ್ದಾನೆ. ಅದಷ್ಟೇ ಅಲ್ಲದೆ ಎಕ್ಸ್ ಸಾಲ್ವ್ 3x + 5 ವಿಚ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5x - 8 ವೆನ್ ಎಕ್ಸ್ ಈಸ್ ಎ ರಿಯಲ್ ನಂಬರ್ ಅಂತ. ಇಲ್ಲಿ ನೋಡಿರಿ, ನಾನು 2 ಮಾರ್ಕ್ 3 ಮಾರ್ಕಿಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಚಾಪ್ಟರ್ ವೈಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ತಾವು ನೋಡ್ಬೋದು. ಇದು ಯಾವ ಚಾಪ್ಟರ್ ಬರ್ತದೆ ರೀ? ಲೀನಿಯರ್ ಇನ್ಇಕ್ವಾಲಿಟೀಸ್ ಅಲ್ಲಿಂದ ಬರ್ತದಲ್ವ, ಅಲ್ಲಿ ಹೇಳಿದ್ದೀನಿ, ನೋಡ್ರಿ ಅದನ್ನು. ದ ಲೆಂತ್ ಆಫ್ ದ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್, ಇದು ಸ್ಟ್ರೇಟ್ ಲೈನಲ್ಲಿ ಬರ್ತಿರ್ಬೋದು, ಅದನ್ನು ನೋಡ್ರಿ. ಈ ಥರ ಕ್ವಶನ್ಸ್ ಅದಾವೆ. ಜಸ್ಟ್ ತಾವೇನಂದರೆ ಕ್ವಶನ್ಸ್ಗಳು ಯಾವ ಥರ ಅದ ಅಂತ ಒಂದು ಟೈಮ್ ನೋಡಿರಿ. ಅದಾದ ಮೂಲಕ 2 ಮಾರ್ಕಿಂದ 6 ಕ್ವಶನ್ಸ್. ಒಟ್ಟು ಎಷ್ಟು ಕೊಡ್ತಾನೆ? 9 ಕೊಡ್ತಾನೆ. ಅದರಲ್ಲಿ 6 ಬರೀಬೇಕು. ನೋಡಿರಿ ಕ್ವಶನ್ಸ್ಗಳು ಯಾವ ಥರ ಕೇಳಿದ್ದಾನೆ ಅಂತ ಹೇಳಿ. ಎಕ್ಸ್ಪ್ರೆಸ್ ದ ಎಕ್ಸ್ಪ್ರೆಷನ್ 5 + √3i / 1 - √2i
ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಐ ಬಿ ಅಂತ. ಇಲ್ಲಿ ನೋಡ್ರಿ ಜಸ್ಟ್ ನಂಬರ್ಸ್ ಅಷ್ಟೇ ಚೇಂಜ್ ಆಗ್ತಾವೆ, ಬಟ್ ಇದನ್ನು ನಾವು ಯಾವ ಥರ ಎ ಪ್ಲಸ್ ಐ ಬಿದಾಗ ಎಕ್ಸ್ಪ್ರೆಸ್ ಮಾಡ್ಬೇಕಂತಕ್ಕಂಥದ್ದನ್ನು ತಾವು ತಿಳ್ಕೊಬೇಕು. ಅದೇ ಥರ ಫೈಂಡ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ 2 - 3i ಅಂತ, ಹೌದಲ್ವಾ? ಇವೆಲ್ಲ ನಾನು ಚಾಪ್ಟರ್ ವೈಸ್ ಹೇಳಿದ್ದೀನಿ. 2 ಮಾರ್ಕ್ 3 ಮಾರ್ಕಿಂದು ತಾವು ಏನು ಮಾಡಬೇಕಂದ್ರೆ ಜಸ್ಟ್ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಇಲ್ಲ ಏನಂದ್ರೆ ಪ್ರತಿಯೊಂದು ಲಿಂಕನ್ನು ಕಳಿಸ್ತೀನಿ ಅಂತ ಈ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಕಳಿಸಿದ್ದೀನಿ, ಆಲ್ರೆಡಿ ನಿನ್ನೆ ಕಳಿಸಿದ್ದೀನಿ. ಸೊ ತಾವೇನು ಅಂದರೆ ಜಾಯಿನ್ ಆಗಿ ನೋಡಿ ಪ್ರಾಕ್ಟೀಸನ್ನು ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಶೋ ದ ಗ್ರಾಫ್ ಆಫ್ ದ ಸಾಲ್ಯೂಷನ್ ಆನ್ ನಂಬರ್ ಲೈನ್ ಅಂತ. ತುಂಬ ಈಸಿ ಇದೆ ರೀ ಇದು. ಹೌ ಮೆನಿ 3 ಡಿಜಿಟ್ ಈವನ್ ನಂಬರ್ಸ್ ಕ್ಯಾನ್ ಬಿ ಮೇಡ್ ಯೂಸಿಂಗ್ ದ ಡಿಜಿಟ್ಸ್ ಇಫ್ ನೋ ಡಿಜಿಟ್ಸ್ ಈಸ್ ರಿಪೀಟೆಡ್. ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ಲಿಂದ ಅಲ್ಲೂ ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳ್ಕೊಟ್ಟಿದ್ದೀನಿ. ಎಕ್ಸ್ಪ್ಯಾಂಡ್ ಇದನ್ನು ಹೇಳಿದ್ದೀನಿ. ಫೈಂಡ್ ದ ಇಕ್ವೇಷನ್ ಇದನ್ನು ಹೇಳಿದ್ದೀನಿ. ತಾವು ಚಾಪ್ಟರ್ ವೈಸ್ ನೋಡ್ಬೋದು. ಜಸ್ಟ್ ಕ್ವಶನ್ಸ್ಗಳು ನೋಡಿರಿ. 2 ಮಾರ್ಕಿಂದ ಐತಲ್ವಾ. ನೆಕ್ಸ್ಟ್ ಇವಾಗ 3 ಮಾರ್ಕಿಂದ ಕ್ವಶನ್ಸ್ಗೆ ಹೋಗೋಣ ಅಂತ. 3 ಮಾರ್ಕಿಂದ 9 ಕೊಡ್ತಾನೆ, 6 ಬರಿಬೋದು. ನಿಮಗೆ ಈಸಿ ಇರ್ತಕ್ಕಂಥ ಚಾಪ್ಟರ್ಸ್ಗಳನ್ನ ತೊಗೊಳ್ರಿ. ಒಂದು 7 to 8 ಚಾಪ್ಟರ್ಸ್ ಕವರ್ ಮಾಡಿರಿ ನೀವು. ಆ ಚಾಪ್ಟ್ರಲ್ಲಿ ನಿಮಗೆ 2 ಮಾರ್ಕಿಂದ ಎಷ್ಟು ಬರ್ತಾ ಇದ್ದಾವೆ, 3 ಮಾರ್ಕಿಂದ ಎಷ್ಟು ಬರ್ತಾ ಇದ್ದಾವೆ, ನಮಗೆ ಮಿನಿಮಮ್ 6 to 7 ಕವರ್ ಆಗಬೇಕು ನೋಡಿರಿ. ಒಂದು ವಿಡಿಯೋದಾಗ ಎಷ್ಟು ಕವರ್ ಆಗಬೇಕು? 6 to 7 ಕವರ್ ಆಗಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಇಫ್ cot x equal to -5/12 x lies in the second quadrant, ಫೈಂಡ್ ದ ವ್ಯಾಲ್ಯೂ ಆಫ್ ಅದರ್ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇದನ್ನು ಹೇಳಿದ್ದೀನಿ ನಾನು. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳಿದ್ದೀನಿ, ಅವುಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಿರಿ. ವಿಡಿಯೋ ನೋಡಿರಿ 1 by 1 ಅಂದರೆ ಒಂದು ಚಾಪ್ಟರ್ ಆಗೋದು, ಒಂದು ಚಾಪ್ಟರ್ನ ವಿಡಿಯೋ ನೋಡಿದ್ರಿ ಅಂದರೆ ಡೆಫಿನೆಟ್ಲಿ ನಿಮಗೆ 2 ಮಾರ್ಕಿಂದೂ ಕವರ್ ಆಗ್ತದೆ, 3 ಮಾರ್ಕಿಂದೂ ಕವರ್ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿರಿ, ಪ್ರೂವ್ ದಟ್ sin 3x - 3 sin x - 4 sin cube x ಅಂತ. ಅದಷ್ಟೇ ಅಲ್ಲದೆ 36 ನೋಡಿರಿ, if x - iy equal to a plus ib divided by a minus ib. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ ನೋಡ್ರಿ ಇವೆಲ್ಲ. 37th ಕ್ವಶನ್ ನೋಡ್ರಿ, ಇದನ್ನು ಇಂಪಾರ್ಟೆಂಟ್ ಅದ. ಇದು ತುಂಬ ಇಂಪಾರ್ಟೆಂಟ್ ಅದ ನೋಡ್ರಿ. ಮ್ಯಾಕ್ಸಿಮಮ್ ಟೈಮ್ ಇದು ರಿಪೀಟ್ ಆಗಿದ್ದ ಕ್ವಶನ್ ಅದ. ಓಕೆ, ಒಪ್ಟೈನ್ ದ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಇದನ್ನು ಇಂಪಾರ್ಟೆಂಟೇ ಅದ ರೀ. ನೋಡಿರಿ, ನಿಮ್ಗೆ ಯಾವ್ಯಾವ ಚಾಪ್ಟರ್ಗಳು ಈಜಿ ಇದೆ ಆ ಚಾಪ್ಟರ್ಲಿಂದ ತಾವು ಪ್ರಾಕ್ಟೀಸನ್ನು ಮಾಡ್ಬೋದು. ಪ್ಯಾರಾಬೋಲಾ ಅಂದರೆ ಪ್ಯಾರಾಬೋಲಾ ಹೈಪರ್ಬೋಲಾದಲ್ಲಿ ನಾನು 3 ಮಾರ್ಕಿಂದ ಬರ್ತಲ್ವ, ಕೋನಿಕ್ ಸೆಕ್ಷನಲ್ಲಿ ತುಂಬಾ ಈಸಿ ಇರ್ತದೆ ರೀ ಇದು. ಒಂದು ಟೈಮ್ ತಾವೇನದ ತಿಳ್ಕೊಬೇಕು ಯಾವ ಥರ ನಾವು ಇದನ್ನು ಕಂಡುಹಿಡಿಬೋದು ಅಂಥೇಳಿ. ನೆಕ್ಸ್ಟ್ ಪ್ರೂವ್ ದಟ್ ಆರ್ ದ ವರ್ಟೆಕ್ಸಸ್ ಆಫ್ ಐಸೋಸೆಲೆಸ್ ಟ್ರಯಾಂಗಲ್ ಅಂತ. ಇದನ್ನು ಈಸಿನೇ ಅದ ರೀ. ಐಸೋಸೆಲೆಸ್ ಟ್ರಯಾಂಗಲ್ ಅಂತಂದರೆ 2 sides ಆರ್ ಈಕ್ವಲ್, ಹೌದಲ್ವ? ಫೈಂಡ್ ದ ಡೆರಿವೇಟಿವ್ ಆಫ್ sin x ಫ್ರಮ್ ದ ಫಸ್ಟ್ ಪ್ರಿನ್ಸಿಪಲ್. sin x tan x ಇದನ್ನು ಕೇಳ್ತಾನೆ ನೋಡಿರಿ. ಕ್ವಶನ್ ಪೇಪರ್ ಏನು ತುಂಬ ಈಸಿ ಇದೆ, ಡಿಫಿಕಲ್ಟನ್ನು ಇರೋಂಗಿಲ್ಲ. ಯಾರು ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಸ್ಮಾರ್ಟ್ ವರ್ಕ್ ಮಾಡ್ರಿ ಅಷ್ಟೇ ಸಾಕು. ಸೊ ಸ್ಮಾರ್ಟ್ ವರ್ಕ್ ಯಾವ ಥರ ಮಾಡ್ಬೇಕು ರೀ? ಏನಿಲ್ಲ, 2 ಮಾರ್ಕಿಂದು 3 ಮಾರ್ಕಿಂದು 7 ಕ್ವಶನ್ಸ್ ಬರೋಂಗೆ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಅಂತಂದರೆ ಜಸ್ಟ್ ನಾ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ಪರ್ಫೆಕ್ಟ್ ಆಗ್ರಿ ಅಷ್ಟೇ ಸಾಕು. 2 ಮಾರ್ಕ್ 3 ಮಾರ್ಕ್ ಕವರ್ ಆಗ್ತದೆ. ಆಮೇಲೆ 4 ಮಾರ್ಕಿಂದನೂ ಹೇಳಿದ್ದೀನಿ, 5 ಮಾರ್ಕಿಂದನೂ ಹೇಳಿದ್ದೀನಿ. ಅದನ್ನು ಹೇಳ್ತೀನಿ ಅಂತ ನೀನು ಓದ್ಕೋಬೇಕಂತೇಳಿ. ಇಲ್ಲಿ ಬಂದು ನೋಡಿ, 5 ಮಾರ್ಕಿಂದು ಸೈನ್ ಆಫ್ ಫಂಕ್ಷನ್, ಡಿಫೈನ್ ಸೈನ್ ಆಫ್ ಫಂಕ್ಷನ್, ಇದು ಫಿಕ್ಸ್ ಕ್ವಶನ್ ಇರ್ತದೆ. ಸೈನ್ ಆಫ್ ಫಂಕ್ಷನ್ ಆಗಲಿ, ಲೇಟೆಸ್ಟ್ ಇಂಟೀಜರ್ ಫಂಕ್ಷನ್, ಇವು 3 ಒಳಗೆ ಒಂದು ಫಿಕ್ಸ್ ಬರ್ತದೆ. ನೆಕ್ಸ್ಟ್ ಪ್ರೂವ್ ದಟ್ ಇದೊಂದು ಫಿಕ್ಸ್ ಬರ್ತದೆ ನೋಡಿರಿ. ಎಲ್ಲಿಂದ ಇದು? ಟ್ರಿಗ್ನೋಮೆಟ್ರಿಲಿಂದು. ಅದಾದ್ಮೇಲೆ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಡಿರಿ, ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆಗಿದ್ದದ ಇದು. ಪರ್ಮ್ಯುಟೇಷನ್ ಕಾಂಬಿನೇಷನ್ಸಲ್ಲಿ ಇದು. ಸ್ಟೇಟ್ ಆ್ಯಂಡ್ ಪ್ರೂವ್ ದಟ್ ಬೈನಾಮಿಯಲ್ ಥಿಯರಮ್. ಮಾಡಲ್ ಕ್ವಶನ್ ಪೇಪರಲ್ಲಿ ಬೈನಾಮಿಯಲ್ ಥಿಯರಮ್ ಇಲ್ಲ, ಬಟ್ ಡಿಪೆಂಡ್ಸ್ ಅಪಾನ್ ನಿಮ್ಮ ಲೆಕ್ಚರರ್ಸ್ ಕೊಟ್ಟರೆ ಕೊಡ್ಬೋದು. ಅದನ್ನು ಹೇಳಿದ್ದೀನಿ, ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ತಾವು ನೋಡ್ಬೋದು. ಡೆರೈವ್ ಫಾರ್ಮುಲಾ ಇದು ಸ್ಟ್ರೇಟ್ ಲೈನಲ್ಲಿಂದ ಅದ. ಡಿಫಿಕಲ್ಟ್ ಆಗ್ತಿತ್ತು ಅಂದ್ರೆ ಅದನ್ನು ಬಿಡ್ರಿ. ಇದನ್ನು ತುಂಬ ಇಂಪಾರ್ಟೆಂಟ್ ಕ್ವಶನ್ ಅದ ನೋಡಿರಿ, ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆಗಿದ್ದ ಕ್ವಶನ್ ಅದ. ಇದಂತೂ ಈಜಿನೇ ಇದೆ, ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಜಸ್ಟ್ ತಾವೇನು ನೋಡಬೇಕಂದ್ರೆ ವಿಡಿಯೋಗಳನ್ನು ನೋಡಬೇಕು. ಇದನ್ನು ತುಂಬ ಈಸಿ ಇದೆ ರೀ. ಇಲ್ಲಿ ಎಷ್ಟು ಕ್ವಶನ್ ಕವರ್ ಮಾಡ್ಬೇಕು ನಿಮ್ಗೆ? 5, 1 ಪ್ಲಸ್ ಇದು 1, ಇಲ್ಲಿ ಎಷ್ಟು ಅದು ಒಟ್ಟು 2 ಹಿಡೀರಿ. ಓಕೆ, ಇವೆರಡು ಕ್ವಶನ್ ಕವರ್ ಅದಾವ. ನೆಕ್ಸ್ಟ್ ಇದು 1, 3 ಐತಾ. ನೆಕ್ಸ್ಟ್ ಇದೊಂದು 4 ಐತಾ, ಇದೊಂದು 5 ಐತಾ, ಮತ್ತು ಬೈನಾಮಿಯಲ್ ಥಿಯರಮ್ ಒಂದು 6 ಆಯ್ತು. 6ದಾಗ ನೀವು ಎಷ್ಟು ಬರಿಬೇಕ್ರಿ? ಖಾಲಿ 4 ಬರೀಬೇಕು. 5 ಬರೀರಿ ಒಂದು ಎಕ್ಸ್ಟ್ರಾ. ಈಸಿ ಇದೆ ರೀ. ಓಕೆ, ಯಾರು ಜಾಸ್ತಿ ಏನಾದ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳ ಈಸಿ ಇರ್ತದೆ. 5 ಮಾರ್ಕಿಂದ 4 ಕ್ವಶನ್ಸ್ ಕವರ್ ಆಯ್ತಲ್ವ. ಇದು ಫಸ್ಟ್ ಕ್ವಶನ್ ಅಂತ ನಿಮಗೆ ಬಂದೇ ಬರ್ತದೆ. ಇದು ನಿಮಗೆ ಡಿಫಿಕಲ್ಟ್ ಆಗ್ತೈತೆ ಅಂದರೆ ಇದು ಚಾಯ್ಸಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ಪರ್ಮಿಟೇಷನ್ ಕಾಂಬಿನೇಷನ್ಲಿ ಅಂದರೆ ಬರ್ತದಲ್ಲ, ಅದೊಂದು ಮಾಡಿರಿ. 2 ಆಯ್ತಾ. ಬೈನಾಮಿಯಲ್ ಥಿಯರಮ್ 3 ಬರ್ತದ. ಅದಾದ್ಮೇಲೆ sin x ಬೈ ಇದೊಂದು 4 ಆಯ್ತಲ್ಲ, ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಒಂದು ಮಾಡ್ಕೊರಿ.
ಐದೈತಲ್ವ, ಪರ್ಮಿಟೇಷನ್ ಕಾಂಬಿನೇಷನ್ ಈಜಿ ಐತೆ, ಇದನ್ನು ನೋಡ್ಕೊಂಡು 6 ಆಗ್ತದೆ. 5 ಮಾರ್ಕಿಂದ ಗೊತ್ತೈತಲ್ವ, ಎಸ್. ಆಮೇಲೆ 6 ಮಾರ್ಕಿಂದ ಹೋಗೋಣಂತ. ಪ್ರೂವ್ ದಟ್ ಕಾಸ್ ಎಕ್ಸ್ ಪ್ಲಸ್ ವೈ ಅಂದರೆ ಇದು ಫಿಕ್ಸ್ ಕ್ವಶನ್ ಬರ್ತದೆ. ಇಲ್ಲಾಂದ್ರೆ ಹೈಪರ್ಬೋಲಾ ಪ್ಯಾರಾಬೋಲಾದಾಗಿನ ಒಂದು 6 ಮಾರ್ಕಿನ ಫಿಕ್ಸ್ ಕ್ವಶನ್ ಬರ್ತದೆ. 4 ಮಾರ್ಕಿನ ನೋಡ್ರಿ 5 + 5 + 5 + 5 + 55 + 555 ಇದೇನು ಇದು ಬರ್ತದೆ. ಇಲ್ಲಾಂದ್ರೆ x + cos x / tan x ಬರ್ತದೆ. ನೋಡಿರಿ ಇವೆರಡರದಾಗ ಒಂದು ಫಿಕ್ಸ್ ಕ್ವಶನ್ ಬರ್ತದೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ 2 ಮಾರ್ಕಿಂದು 3 ಮಾರ್ಕಿಂದು ಚಾಪ್ಟರ್ ವೈಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ, ಅವುಗಳನ್ನ ಪ್ರಾಕ್ಟೀಸ್ ಮಾಡಿರಿ. 4 ಮಾರ್ಕಿಂದು 5 ಮಾರ್ಕಿಂದು 6 ಮಾರ್ಕಿಂದು ಏನದ ಇವನು ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ನಾವೇನಂದರೆ ವಿಡಿಯೋ ಲಿಂಕ್ಗಳನ್ನು ಟೆಲಿಗ್ರಾಮಲ್ಲಿ ಕಳಿಸಿದ್ದೀನಿ. ತಾವು ಜಸ್ಟ್ ಅವು ನೋಡ್ಕೆ ಪ್ರಾಕ್ಟೀಸ್ ಮಾಡಿರಿ ಸಾಕಷ್ಟೆ, ಹೋಗ್ಬಿಟ್ಟು ಮತ್ತೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಇದನ್ನಾದ್ಮೇಲೆ ಎಷ್ಟು ಅನಲೈಸಿಸ್ ಐತಲ್ವ, ಕ್ವಶನ್ ಪೇಪರ್ ಅನಲೈಸಿಸ್ ಅಂತೂ ಮುಗೀತು. ಟಿಪ್ಸ್ ಫಾರ್ ದ ಎಕ್ಸಾಮ್ ಅಂತ. ಎಕ್ಸಾಮಿಗೆ ಟಿಪ್ಸ್ ನೋಡಿರಿ ಭಾಳ ಇಂಪಾರ್ಟೆಂಟ್ ಅದ ನೋಡಿರಿ. ನಿಮಗೆ 2 hours 45 minutes ಟೈಮ್ ಇದ್ದಿರ್ತದೆ. ಎಷ್ಟು? 2 ಗಂಟೆ 45 ನಿಮಿಷ. 2 ಗಂಟೆ ಅಂದರೆ 120 ಮಿನಿಟ್ಸ್ ಪ್ಲಸ್ ಒಂದು 45 ಎಷ್ಟೈತೆ ಇದೆ? 165 ಮಿನಿಟ್ ಐತೆ ನಿಮಗೆ. ಎಷ್ಟೈತೆ? 165. ಎಷ್ಟು ಮಾರ್ಕಿನ ಕ್ವಶನ್ ಪೇಪರ್ ಅದ? 80 ಮಾರ್ಕಿನ ಕ್ವಶನ್ ಪೇಪರ್ ಅದ, ಹೌದಲ್ವಾ? ಟೈಮ್ ಎಷ್ಟದ ನಿಮಗೆ? 165. 160 ಮಿನಿಟ್ಸೇ ಹಿಡೀರಿ ನೀವು. ಎಷ್ಟು? 160 ಮಿನಿಟ್ಸ್ ಅಂದರೆ 80 ಮಾರ್ಕ್ ಅದಲ್ವಾ? 1 ಮಾರ್ಕಿಗೆ ನಿಮಗೆ 2 minute ಟೈಮ್ ತೊಗೊಂಡ್ರಿ ಅಂತಂದರೆ ಎಸ್ 160 ಮಿನಿಟ್ಸ್ ಹೋಗ್ತದೆ ರೀ. ಅಂದರೆ ನೀವು 1 ಮಾರ್ಕಿಂದ ಕ್ವಶನ್ ಬಿಡಿಸ್ಲಿಕ್ಕೆ ಎಷ್ಟು ಟೈಮ್ ತೊಗೋಬೇಕು ಅಂದರೆ 2 minutes ತೊಗೊಳ್ರಿ ಆರಾಮಾಗಿ. 2 ಮಾರ್ಕಿಂದ ಕ್ವಶನ್ ಬಿಡಿಸ್ಬೇಕಾಗಿತ್ತು ಅಂದರೆ 4 minutes ಟೈಮನ್ನು ತೊಗೋರಿ. 3 ಮಾರ್ಕಿಂದ ಕ್ವಶನ್ ಬಿಡಿಸ್ಬೇಕಾಗಿತ್ತು ಅಂದರೆ 6 minute ಟೈಮ್ ತೊಗೋರಿ. ಯಾರು ಗಡ್ಬಡ ಮಾಡೋಕ್ಕೆ ಹೋಗ್ಬೇಡ್ರಿ. ಮ್ಯಾಥ್ಸ್ ಈಜಿ ಇರ್ತದೆ, ಜಲ್ದಿನೇ ತಾವು ಬಿಡಿಸ್ಬಹುದು. ಅದೇ ಥರ 4 ಮಾರ್ಕಿಂದ ಕ್ವಶನ್ ಇದ್ದಿತ್ತಂದರೆ 8 minutes ಟೈಮ್ ತೊಗೊಳ್ರಿ. 8 ನಿಮಿಷ ಇದ್ದಿರ್ತದೆ ನೋಡ್ರಿ, ಆರಾಮಾಗಿ ಬರೀರಿ. ಆಮೇಲೆ 5 ಮಾರ್ಕಿಂದ ಇದ್ದಿತ್ತು ಅಂದರೆ ಅದಕ್ಕೆ ಎಷ್ಟು ಬೇಕು ನಮಗೆ? 10 minute ಟೈಮ್ ಆರಾಮಾಗಿ ಸಿಗ್ತದೆ. 6 ಮಾರ್ಕಿಂದ ಇದ್ದಿತ್ತು ಅಂದರೆ 12 ನಿಮಿಷ ಇದ್ದಿರ್ತದೆ ನೋಡ್ರಿ, ಹೌದಲ್ವಾ? ಇವಾಗೇ ಪ್ರಾಕ್ಟೀಸ್ ಮಾಡಿರಿ. 5 ಮಾರ್ಕಿಂದ ಕ್ವಶನ್ಸ್ಗಳನ್ನು ನಾವು ಎಷ್ಟು ಮಿನಿಟ್ಸಲ್ಲಿ ಬರಿಬೋದು ಅಂತೇಳಿ. 5 ಮಾರ್ಕಿಂದ ಕ್ವಶನ್ಸ್ಗಳು 10 minutesಲ್ಲಿ ಆಗ್ತದೇನು ಆಗಂಗಿಲ್ಲ ಅಂತ. ಇದೊಂದು ಟೈಮ್ ಮ್ಯಾನೇಜ್ಮೆಂಟ್ ನೋಡಿರಿ, ಅರ್ಥ ಆಯ್ತಾ? ಸೊ ಫಸ್ಟ್ 15 minutes ತಾವೇನು ಮಾಡಬೇಕು ಅಂದರೆ ಕ್ವಶನ್ ಪೇಪರನ್ನು ರೀಡ್ ಮಾಡಬೇಕು. ಚೆನ್ನಾಗಿ ಕ್ವಶನ್ ಪೇಪರನ್ನು ಓದ್ರಿ. ಫಸ್ಟ್ 15 minutes ಏನು ಮಾಡಬೇಕು ನಾವು? ಕ್ವಶನ್ ಪೇಪರನ್ನು ಚೆನ್ನಾಗಿ ಓದಬೇಕು. ಓಕೆ, ಆಮೇಲೆ ಎಕ್ಸಾಮನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರಿ. ಅದಕ್ಕಿಂತ ಮುಂಚೆ ತಾವು ತಮ್ಮದು ರೂಲ್ ನಂಬರು ಅಥವಾ ರಿಜಿಸ್ಟರ್ ನಂಬರನ್ನು ಚೆನ್ನಾಗಿ ಹಾಕಿರಿ. ಮತ್ತು ಮ್ಯಾಥಮೆಟಿಕಲ್ ಎಲ್ಲ ಇನ್ಸ್ಟ್ರೂಮೆಂಟ್ಸನ್ನು ತೊಗೊಂಡು ಹೋಗ್ರಿ. ಓಕೆ, ಯಾವನು ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ. ಸರ್ ನಾನು ಅದು ಬಿಟ್ಟು ಹೋಗ್ತೀನಿ ರೀ, ಇದು ಬಿಟ್ಟು ಹೋಗಿನಿ ರೀ, ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಎಕ್ಸಾಮಲ್ಲಿ ಒಂದು 30 to 40 minutes ಆಗಿದ ತಕ್ಷಣ ಒಂದು ಸ್ವಲ್ಪ ನೀರು ಕುಡೀರಿ, ಒಂದು ಸ್ವಲ್ಪ ವಾಟ್ರ್ ಕುಡೀರಿ. ಯಾಕಂದ್ರೆ ಸ್ವಲ್ಪ ಮೈಂಡಿಗೆ ಎನರ್ಜಿ ಬಂದಂಗೆ ಆಗ್ತದೆ 30-40 ನಿಮಿಷ ಆದ್ಮೇಲೆ. ಯಾರು ಹರಿಬರಿ ಮಾಡೋಕ್ಕೆ ಹೋಗ್ಬೇಡ್ರಿ, ಗಡ್ಬಡ ಮಾಡಿ ಏನರೇ ಬರಲಿಕ್ಕೆ ಹೋಗ್ಬೇಡ್ರಿ. ಮತ್ತು MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರೀಬೇಕಾಗಿತ್ತು ಅಂತಂದರೆ ಕೇರ್ಫುಲ್ಲಿ ನೋಡಿರಿ. ಸುಮ್ಮನೆ ಆಪ್ಷನ್ಸ್ಗಳು ನಿಮಗೆ ಕನ್ಫ್ಯೂಸ್ ಆಗಕತ್ತಿರ್ತಾವೆ, ಹೌದಾ? ನೀವು ಕ್ವಶನ್ ನೋಡಿದ್ರಪ್ಲೆ ಎ ಆಪ್ಷನ್ ಅಂತ ಅನ್ನಿಸ್ತದೆ, ಬಟ್ ಅದನ್ನು ಇನ್ನೊಂದು ಟೈಮ್ ಕ್ರಾಸ್ ಚೆಕ್ ಮಾಡಬೇಕು. ಚೆನ್ನಾಗಿ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಂತಾರಲ್ಲ, ತಾಳೆ ನೋಡಬೇಕು. ಅವಾಗ ಬಿ ಆಗ್ತಿತ್ತು ಅಂದರೆ ಬಿ ಹಾಕಬೇಕು. ಹರಿ ಬರೀದಾಗ ಪಟ್ಟಕನಾಗ ಯಾವುದ್ರೆ ಹಾಕಿ ಕಾಟನ್ ಕೂಟ್ ಮಾಡಬೇಡ್ರಿ. ನೀಟಕ್ಕೆ ಬರೀರಿ ಎಕ್ಸಾಮನ್ನು. ಓಕೆನಾ? MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅದಾದ್ಮೇಲೆ ನಿಮಗೆ 5 ಮಾರ್ಕಿಂದು ಫಸ್ಟ್ ಬರ್ತೀವಿ ಅಂದರೆ 5 ಮಾರ್ಕಿಂದು ಬರೀರಿ ನೀಟಕ್ಕೆ. ಇಲ್ಲ 2 ಮಾರ್ಕಿಂದ 3 ಮಾರ್ಕಿಂದ ಬರ್ತೈತೆ ಅಂದರೆ 2 ಮಾರ್ಕ್ 3 ಮಾರ್ಕ್ ಬರೀರಿ. ಫಸ್ಟ್ 1 to 2 ಪೇಜಲ್ಲಿ ತಾವೇನು ಬರೀಬೇಕಂದ್ರೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಂಪಲ್ಸರಿ ಬರೀಲೇಬೇಕು ನೋಡಿರಿ. 1 to 2 ಪೇಜಲ್ಲಿ ಫಸ್ಟ್ ಅದನ್ನೇ ಬರೀರಿ. ಆಮೇಲೆ 5 ಮಾರ್ಕಿಂದು 4 ಕ್ವಶನ್ಸ್ಗಳು ಬರೀರಿ. ಇಲ್ಲ 6 ಮಾರ್ಕ್ ಬರ್ತಿತ್ತು ಅಂದರೆ 6 ಮಾರ್ಕಿಂದು ಬರೀರಿ. ಇಲ್ಲ ನನಗೆ 3 ಮಾರ್ಕಿಂದು 2 ಮಾರ್ಕಿಂದು ಬರ್ತಾವಂದ್ರೆ ಅವುಗಳನ್ನು ಬರೀರಿ. ಬಟ್ ಕ್ವಶನ್ ನಂಬರ್ ಕಂಪಲ್ಸರಿ ಹಾಕಬೇಕು ನೋಡಿರಿ. ಏನು? ಕ್ವಶನ್ ನಂಬರಿಗೆ 32 ಕ್ವಶನ್ ನಂಬರ್ ಕಂಪಲ್ಸರಿ ಹಾಕಿರಿ. ನೀವು 32 ಆದ್ಮೇಲೆ 33 ಬರೀಬೇಕಂತೇನಿಲ್ಲ. 45 ಬರ್ತಿತ್ತು ಅಂದರೆ ಕ್ವಶನ್ ನಂಬರ್ ಹಾಕೋದು, ಆನ್ಸರ್ ಬರೆಯೋದು. 36 ಬರ್ತಿತ್ತು ಅಂದರೆ ಕ್ವಶನ್ ನಂಬರ್ ಹಾಕೋದು, ಆನ್ಸರ್ ಬರೆಯೋದು. ಕ್ವಶನ್ ನಂಬರ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಕಂಪಲ್ಸರಿ ತಾವು ಕ್ವಶನ್ ನಂಬರನ್ನು ಹಾಕಬೇಕು. ಮತ್ತು ಎಲ್ಲೆಲ್ಲಿ ಗ್ರಾಫ್ ಇದ್ದಿರ್ತದಲ್ವ, ಗ್ರಾಫ್ ಇದ್ದಲ್ಲೆಲ್ಲ ತಾವೇನು ಮಾಡಬೇಕಂದ್ರೆ ಪೆನ್ಸಿಲನ್ನು ಕಂಪಲ್ಸರಿ ಯೂಸ್ ಮಾಡೇಬೇಕು ರೀ. ಓಕೆ, ಯು ಶುಡ್ ಯೂಸ್ ಪೆನ್ಸಿಲ್. ಅದಾದ್ಮೇಲೆ ಪ್ರತಿಯೊಂದು ಸಿಂಪ್ಲಿಫಿಕೇಷನನ್ನು ನೀಟಾಗಿ ಮಾಡಬೇಕು ರೀ.
ಸುಮ್ಮನೆ ಡೈರೆಕ್ಟ್ ಆನ್ಸರ್ ಇಡ್ಲಕ್ಕೆ ಹೋಗ್ಬೇಡ್ರಿ. ರಫ್ ಸಲುವಾಗಿ ನಿಮ್ಗೇನದ ಲಾಸ್ಟಿಗೆ ಪೇಜಲ್ಲಿ ರಫಾಗಿ ಯೂಸ್ ಮಾಡ್ಕೊರಿ. ಇಲ್ಲ ಕೆಳಗಡೆ ಸ್ಪೇಸ್ ಕೊಟ್ಟಿದ್ದಾರೆ ರಫ್ ಸಲುವಾಗಿ ಅಂತಂದರೆ ತಾವು ಕೆಳಗಿನ ಪೇಜನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಲಾಸ್ಟ್ ಪೇಜಲ್ಲಿ. ಇಲ್ಲ ಅಂತಂದರೆ ಹಿಂಗೊಂದು ಲೈನ್ ಹಾಕೋರಿ, ಹಿಂಗೊಂದು ಲೈನ್ ಹಾಕ್ಕೊಂಡು ಇಲ್ಲಿ ಬರೀರಿ ರಫ್ ಅಂಥೇಳಿ. ಇಲ್ಲಿ ನೀವು ರಫ್ ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಬಟ್ ಸಿಂಪ್ಲಿಫಿಕೇಷನ್ ಮಾತ್ರ ಸ್ಟೆಪ್ ವೈಸ್ ಇರಲಿ. ಲಾಸ್ಟಲ್ಲಿ ತಾವು ಆನ್ಸರ್ ಏನು ಮಾಡಬೇಕಂದ್ರೆ ಸೆಂಟೆನ್ಸಲ್ಲಿ ಬರೀಬೇಕು. ಆನ್ಸರ್ ಸೆಂಟೆನ್ಸಲ್ಲಿ ಬರೀರಿ. ಮತ್ತು ಯೂನಿಟ್ ಕಂಪಲ್ಸರಿ ಬರೀಬೇಕು ನೋಡಿರಿ. ಯೂನಿಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅದ ರೀ. ಅದಾದ್ಮೇಲೆ ತಾವು ಏನು ನೋಡಬೇಕಂದ್ರೆ ಲಾಸ್ಟ್ ಒಂದು 5 ಮಿನಿಟ್ಸ್ ಟೈಮ್ ಏನಿದಿರ್ತಲ್ಲ ಎಲ್ಲವನ್ನ ಕ್ರಾಸ್ ಚೆಕ್ ಮಾಡಬೇಕು. ಏನೇನು ಕ್ರಾಸ್ ಚೆಕ್ ಮಾಡಬೇಕಪ್ಪ? MCQ ಕ್ವಶನ್ ನಂಬರ್ಸ್ ಹಾಕಿದ್ದೀನೇನು ಹಾಕಿಲ್ಲ, ಫಸ್ಟ್ ಕ್ವಶನ್ ನಂಬರ್ಸ್ ಹಾಕಿನೇನು ಹಾಕಿಲ್ಲ, ಮತ್ತು ಎಲ್ಲ ಕ್ವಶನ್ಸ್ಗಳು ಟಚ್ ಮಾಡಿದ್ದೀನೇನಿಲ್ಲ MCQ. ಅದೇ ಥರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು ಕರೆಕ್ಟ್ ಬರ್ದಿನೇನಿಲ್ಲ. ಆಮೇಲೆ 2 ಮಾರ್ಕಿಂದ 3 ಮಾರ್ಕಿಂದ 6, 7 ಕ್ವಶನ್ಸ್ಗಳು ಬರ್ದಿನೇನಿಲ್ಲ, ಅವು ಕ್ರಾಸ್ ಚೆಕ್ ಮಾಡಬೇಕು. ಅದಕ್ಕೂ ಕ್ವಶನ್ ನಂಬರ್ ಹಾಕಿನೇನಿಲ್ಲ, ಎಲ್ಲವನ್ನು ತಾವು ಕ್ರಾಸ್ ಚೆಕ್ಕನ್ನು ಮಾಡಿರಿ. ಓಕೆ. ಸೊ ಸೆಕೆಂಡ್ PUC ದವ್ರಿಗೂ ನಾ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಂತ, ಸ್ವಲ್ಪ ವೇಟ್ ಮಾಡಿರಿ. ಮತ್ತು ಇನ್ನೊಂದೇನು ರಿಕ್ವೆಸ್ಟ್ ಅಂತಂದರೆ, ನಿಮ್ಮ ಕಾಲೇಜಲ್ಲಿ ಏನಾದರೂ ಎಕ್ಸಾಮ್ ಮುಗಿದಿತ್ತು ಅಂತಂದರೆ ತಾವೇನು ಮಾಡಬೇಕು, ನನಗೆ ಕ್ವಶನ್ ಪೇಪರನ್ನು ಟೆಲಿಗ್ರಾಮಲ್ಲಿ ಕಳಿಸ್ರಿ. ಓಕೆನಾ? ರೈಟ್. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಯಾರು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ ಎಕ್ಸಾಮನ್ನು ಬರೀರಿ. ಒಳ್ಳೆಯ ರಿಸಲ್ಟ್ ಬಂದೇ ಬರ್ತದೆ. ಮಿನಿಮಮ್ ನೀವು 1 ದಿನ 2 ದಿನ 3 ದಿನ ಹೋದ್ರೂ 60 ಮಾರ್ಕನ್ನು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಯಾವಾಗ ಸ್ಕೋರ್ ಮಾಡ್ಬೋದು ಅಂತಂದರೆ, ನಾ ಕೊಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಸಾಲ್ಯೂಷನ್ಸ್ ವಿಡಿಯೋಗಳನ್ನು ತಾವು ನೋಡಿರಿ ಚೆನ್ನಾಗಿ. ಓಕೆ. ಚಾಪ್ಟರ್ ವೈಸ್ ಅಪ್ಲೋಡ್ ಮಾಡಿದ್ದೀನಿ, ನೋಡಿರಿ ಚೆನ್ನಾಗಿ, ನೋಡಿ ಪ್ರಾಕ್ಟೀಸ್ ಮಾಡಿರಿ. ಈ ಒಂದು ಎಕ್ಸಾಮಲ್ಲಿ ನಿಮಗೆ 60+ ಡೆಫಿನೆಟ್ಲಿ ಬಂದೇ ಬರ್ತದೆ. ಮತ್ತು ಎಕ್ಸಾಮ್ ಮುಗಿದ ತಕ್ಷಣವೇ ನೀವೇನು ನೋಡಬೇಕಂದ್ರೆ ಸೆಕೆಂಡ್ PUCದು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿರಿ. ಸ್ವಲ್ಪ ಸೆಕೆಂಡ್ PUC ಡಿಫಿಕಲ್ಟ್ ಅದ ಫಸ್ಟ್ PUC ಕಂಪೇರ್ ಮಾಡಿದ್ರೆ, ಹಾಗಾಗಿ ಆದಷ್ಟು ಬೇಗ ಅದನ್ನು ಸ್ಟಾರ್ಟ್ ಮಾಡಿರಿ. ಓಕೆನಾ? ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ವಿಡಿಯೋನ ತಾವು ಇಷ್ಟ ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋಲ್ಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್. ಮಾಡಲ್ ಕ್ವಶನ್ ಪೇಪರ್ಸಿಗೆ ಹೋಗೋಣ ಅಂತ. ಆಲ್ರೆಡಿ ನೀವು ಮಾಡಲ್ ಕ್ವಶನ್ ಪೇಪರ್ಗಳೆಲ್ಲ ನೋಡಿದ್ದೀರಿ. ಇಲ್ಲಿ ಯಾವ ಥರ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ ನೋಡಿರಿ. ಜಸ್ಟ್ ನೋಡ್ಕೋತ ಹೋಗ್ರಿ ಯಾವ ಥರ ಕ್ವಶನ್ಸನ್ನು ಕೇಳಿದ್ದಾನೆ ಅಂಥೇಳಿ. ಇಂಥ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ ಸಾಕು. ನಾನಿವಾಗ ಮತ್ತೆ ಇಲ್ಲಿ ಡೈರೆಕ್ಟ್ 2 ಮಾರ್ಕಿಂದ 3 ಮಾರ್ಕಿಗೆ ಕ್ವಶನ್ಸಿಗೆ ಹೋಗ್ತೀನಿ. ಯಾಕಂತಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸರ್ 2-3 ಡೇಸ್ ಅಷ್ಟೇ ಟೈಮ್ ಅದ ರೀ, ನಮ್ಗೆ 60 ಮಾರ್ಕ್ ಬರಂಗೆ ಹೇಳ್ರಿ ಅಂತ ಅನ್ನಕತ್ತಾರ. ಹಾಗಾಗಿ 2 ಮಾರ್ಕಿಂದು 3 ಮಾರ್ಕಿಂದು 4, 6, 5 ಮಾರ್ಕಿಂದ ನಾ ಕವರ್ ಮಾಡೋದಂದ್ರೆ 60 ಮಾರ್ಕರೇ ಬಂದೇ ಬರ್ತದೆ. ಇವು 1 ಮಾರ್ಕಿಂದ MCQ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕಲ್ಲಿಂದ ಒಂದು 10 ಮಾರ್ಕ್ ತೊಗೊಂಡ್ರೆ 70 ಮಾರ್ಕ್ ಈಸಿ ಆಗ್ತದೆ. 70 ಒಳಗೆ ಒಂದು 10 ಕಟ್ ಆದ್ರೂ 60 ಈಸಿಯಾಗಿ ಬರ್ತದೆ. ಓಕೆನಾ? ಯಾರೆಲ್ಲ ನೀವು ಇಂಟೆಲಿಜೆಂಟ್ ಇದ್ದೀರಿ, ಟಾಪರ್ಸ್ ಇದ್ದೀರಿ, ಚೆನ್ನಾಗಿ ಓದ್ತೀರಿ, ಅವ್ರು 1 ಮಾರ್ಕಿಂದೆಲ್ಲ ಕವರ್ ಮಾಡ್ತೀರಿ, ಅದರಲ್ಲೇನು ಡೌಟ್ ಇಲ್ಲ. 2 ಮಾರ್ಕಿಂದ ತುಂಬ ಈಸಿ ಕ್ವಶನ್ಸ್ಗಳದ ನೋಡಿರಿ. ಇಲ್ಲದ ನೋಡ್ರಿ, ಈಗ ABC ಕೊಟ್ಟಿದ್ದಾನೆ, A ಇಂಟರ್ಸೆಕ್ಷನ್ B ಯೂನಿಯನ್ C ನ ಕಂಡುಹಿಡಿಬೇಕಂತ. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಏನು ಅಂತಂದರೆ 2 ಮಾರ್ಕಿಂದ 3 ಮಾರ್ಕಿಂದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ ಅಲ್ವಾ, ಅವುಗಳನ್ನು ಅಷ್ಟೇ ಪ್ರಾಕ್ಟೀಸ್ ಮಾಡಿರಿ. ಹೋಗ್ಬಿಟ್ಟು ಮತ್ತೇನು ಪ್ರಾಕ್ಟೀಸ್ ಮಾಡಿಬಿಡ್ರಿ. ಅವು 2025 ಆ್ಯನ್ಯುವಲ್ ಎಕ್ಸಾಮಿಗೂ ಅವೇ ಕ್ವಶನ್ಸ್ಗಳೇ ಕೇಳ್ತಾನೆ. ಅವೇ ಕ್ವಶನ್ ಇರಲಿಲ್ಲ ಅಂದ್ರೆ ಅದೇ ಥರ ಬಿಡಿಸ್ಬೇಕು ರೀ. ಓಕೆ. ಸೇಮ್ ನಂಬರ್ಸ್ ಇರಲಿಲ್ಲ ಅಂದ್ರೆ ಮೆಥಡ್ ಮಾತ್ರ ಅದೇ ಥರ ಇದ್ದಿರ್ತದೆ. ಓಕೆನಾ? ಸೊ 2 ಮಾರ್ಕಿಂದ ಐತಲ್ವಾ, ಈ ಥರ ಕ್ವಶನ್ಸ್ಗಳದ ನೋಡ್ರಿ. ಇಲ್ಲಿ ಯೂಸಿಂಗ್ ಬೈನಾಮಿಯಲ್ ಥಿಯರಮ್ ಇವ್ಯಾಲ್ಯುವೇಟ್ 99⁵ ಅಂತ. ಬೈನಾಮಿಯಲ್ ಥಿಯರಮ್ ಯೂಸ್ ಮಾಡಿ ಇದನ್ನು ಇವ್ಯಾಲ್ಯುವೇಟ್ ಮಾಡ್ಬೇಕು ರೀ. ಇದನ್ನು ತುಂಬ ಇಂಪಾರ್ಟೆಂಟ್ ಅದ ನೋಡ್ರಿ, ಭಾಳ ಈಸಿ ಕ್ವಶನ್ ಅದ ರೀ. ಇದು ಫಿಕ್ಸ್ ಕ್ವಶನ್, ಇವು ಜಾಸ್ತಿ ಕೇಳ್ತಾ ನೋಡ್ರಿ ಈ ಥರ. ಫೈಂಡ್ ದ ಸರ್ಕಲ್ ವಿತ್ ಸೆಂಟರ್ ಕೊಟ್ಟಿದ್ದಾನೆ ಆ್ಯಂಡ್ ಪಾಸಸ್ ಥ್ರೂ ದ ಪಾಯಿಂಟ್ ಕೊಟ್ಟಿದ್ದಾನೆ. ನೆಕ್ಸ್ಟ್ 3 ಮಾರ್ಕಿನ ಕ್ವಶನ್ಸಿಗೆ ಬರೋಣ ಅಂತ. ಸೆಟ್ಸಲ್ಲಿ ತುಂಬ ಈಸಿ ಕ್ವಶನ್ಸ್ ಬರ್ತಾವೆ ನೋಡ್ರಿ. A1 ಹೋಲ್ ಡ್ಯಾಶ್ A = A' ಇಂಟರ್ಸೆಕ್ಷನ್ B' ಅಂತ ನಾವು ಪ್ರೂವ್ ಮಾಡಬೇಕು ಅಥವಾ ವೆರಿಫೈ ಮಾಡಬೇಕು ಇಷ್ಟೇ ರೀ. ಡಿಟರ್ಮೈನ್ ದ ಡೊಮೈನ್ ಆ್ಯಂಡ್ ರೇಂಜ್ ಆಫ್ ದ ರಿಲೇಷನ್ ಅಂತ. ನೆಕ್ಸ್ಟ್ ಶೋ ದಟ್ 3x tan 2x tan x = tan 3x minus tan 2x minus tan x ಅಂತ. If x plus iy to the power 3 = u plus iv, then show that. ಇದು ಸ್ವಲ್ಪ ಕ್ವಶನ್ ಟಫ್ ಅದ ರೀ, ಇಷ್ಟೊಂದೇನು ಟಫ್ ಇರಂಗಿಲ್ಲ ನಿಮ್ಗೆ. ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಾ ಇದೆ. ಒಂದು 4-5 ಕ್ವಶನ್ಸ್ಗಳು ಡಿಫಿಕಲ್ಟ್ ಕೇಳಿದ್ದಾನೆ ಇಲ್ಲಿ, ಯಾಕಂದರೆ ಯಾವ ರಿಪೀಟೆಡ್ ಅಲ್ಲಿ. ಸೊ ಹಾಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಇದು ಈಸಿ ಇದೆ ರೀ. ಇದು ಫಿಕ್ಸ್ ಕ್ವಶನ್ ನೋಡಿರಿ, ಇದು ಮ್ಯಾಕ್ಸಿಮಮ್ ಟೈಮ್ ಕೇಳಿದ್ದಾನೆ.
ನೆಕ್ಸ್ಟ್ ಆ್ಯಂಗಲ್ ಬಿಟ್ವೀನ್ ಇದು ಕೊಟ್ಟಿದ್ದಾನೆ ನೋಡಿರಿ, ಇದನ್ನು ಮ್ಯಾಕ್ಸಿಮಮ್ ಟೈಮ್ ಕೇಳಿದ್ದಾನೆ. ಎಸ್, ಫೈಂಡ್ ದ ಇಕ್ವೇಷನ್ ಆಫ್ ದ ಸೆಟ್ ಆಫ್ ಪಾಯಿಂಟ್ಸ್ ಪಿ ಏನನ್ನು ಕೊಟ್ಟಿದ್ದಾನೆ, ಅದನ್ನು ನೋಡ್ಕೊಳ್ರಿ. ನೆಕ್ಸ್ಟ್ ಇದನ್ನು ಫಿಕ್ಸ್ ಜಾಸ್ತಿ ಟೈಮ್ ಕೇಳಿದ್ದಾನೆ ನೋಡಿರಿ. ಇಂಥ ಕ್ವಶನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿರಿ. ಒಂದೇನು ಅಂದರೆ ಮ್ಯಾಕ್ಸಿಮಮ್ ಮಾಡಲ್ ಕ್ವಶನ್ ಪೇಪರ್ಸಲ್ಲಿದ್ದೆ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದ್ದಿರ್ತದೆ ನೋಡಿರಿ. ನಿಮ್ಮ ಲೆಕ್ಚರರ್ಸ್ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಜನ ಕೆಲವೊಂದು ಕ್ವಶನ್ಸ್ಗಳನ್ನು ಕೆಲವೊಂದು ಕ್ವಶನ್ಸ್ ಏನು ಮಾಡ್ತಾನಂದರೆ ಮಾಡಲ್ ಕ್ವಶನ್ ಪೇಪರ್ಲಿಂದ ಹಾಕಿಬಿಡ್ತಾನೆ. ಹಾಗಾಗಿ ತಾವೇನು ಮಾಡಬೇಕು ಅಂತಂದರೆ ಮಾಡಲ್ ಕ್ವಶನ್ ಪೇಪರ್ ಕಡೆನೂ ಸ್ವಲ್ಪ ಫೋಕಸ್ ಮಾಡಿರಿ. ನಾನು ಹೇಳಿದ್ದೀನಿ ಅಲ್ವಾ, ಸೈನ್ ಆಫ್ ಫಂಕ್ಷನ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇದು ಫಿಕ್ಸ್ ಬರ್ತದೆ. tan 6x ಇದೆ, ಇದು ನೀವು ಚಾಯ್ಸಲ್ಲಿ ಇಟ್ಕೋಬೋದು. ಪರ್ಮಿಟೇಷನ್ ಕಾಂಬಿನೇಷನ್ಸಲ್ಲಿದ್ದು ಫಿಕ್ಸ್ ಒಂದು ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡೇಬೇಕು. 1 2 2 ಆಯ್ತಾ. ಆಮೇಲೆ ಇದೊಂದು ಮಾಡ್ಕೋರಿ 3. ಇದು ನಿಮ್ಗೆ ಆಗ್ತಿತ್ತು ಅಂದರೆ ಮಾಡಿರಿ, ಇಲ್ಲಾಂದ್ರೆ ಬಿಡ್ರಿ. 3 ಆಯ್ತಾ. ನೆಕ್ಸ್ಟ್ ಇದೊಂದು 4, ಇದೊಂದು 5. 5ರದ 4 ಬರೀಬೇಕಲ್ವ, 5 ಮಾತ್ರ ಪರ್ಫೆಕ್ಟ್ ಆಗ 5 ಚಾಪ್ಟರ್. 5 ಮಾರ್ಕಿಂದ ಆಯ್ತಾ. ನೆಕ್ಸ್ಟ್ ಇವಾಗ 6 ಮಾರ್ಕಿಗೆ ಹೋಗೋಣ ಅಂತ. ಸ್ವಲ್ಪ ಇಲ್ಲಿ ಕ್ವಶನ್ ಏನದ ಸ್ವಲ್ಪ ಡಿಫಿಕಲ್ಟ್ ಮಾಡಿದ್ದಾನೆ ನೋಡಿರಿ. ಇಫ್ sin x = 1/4 x ಇನ್ ಕ್ವಾಡ್ರಂಟ್ 2 ಅಂತ, ದೆನ್ ಫೈಂಡ್ sin x by 2. ಇಷ್ಟೊಂದೇನು ಡಿಫಿಕಲ್ಟಿ ಕೇಳಂಗಿಲ್ಲ ನಿಮಗೆ, ಸಿಂಪಲ್ ಈಸಿ ಕ್ವಶನ್ ಕೇಳ್ತಾನೆ. ಏನದು cos x + y ಅಥವಾ cos x - y ಕೇಳ್ತಾನೆ ನೋಡಿರಿ. ಎರಡೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತಾವು ನೋಡ್ಬೋದು. ನೆಕ್ಸ್ಟ್ ಡಿಫೈನ್ ಎಲಿಪ್ಸ್. ಇಲ್ಲ ಸರ್ ನಮಗೆ ಇದು ಬೇಡ ನಮಗೆ ಟ್ರಿಗ್ನೋಮೆಟ್ರಿ ಅಂತಂದರೆ ಎಲಿಪ್ಸ್ ಮತ್ತು ಹೈಪರ್ಬೋಲಕ್ಕೆ ಹೋಗ್ರಿ, ಇಲ್ಲೊಂದು ಫಿಕ್ಸ್ ಕ್ವಶನ್ ನಿಮಗೆ ಬರ್ತದೆ. ಅದಾದ್ಮೇಲೆ ಇದಂತೂ ಮ್ಯಾಕ್ಸಿಮಮ್ ಟೈಮ್ ಕೇಳಿದ್ದಾನೆ ಕ್ವಶನ್, ಇದನ್ನು ಫಿಕ್ಸ್ ಕ್ವಶನ್ ಅಂತಲೇ ಹೇಳ್ಬೋದು. ಇದನ್ನು ಪ್ರಾಕ್ಟೀಸ್ ಮಾಡಿರಿ, ಇಲ್ಲಾಂದರೆ ಇದು ಕ್ವಶನನ್ನು ಪ್ರಾಕ್ಟೀಸ್ ಮಾಡಿರಿ. 4 ಮಾರ್ಕಿಂದು. ಅದೇ ಥರ ಮಾಡಲ್ ಕ್ವಶನ್ ಪೇಪರ್ 2 ನೋಡ್ಕೊಳ್ರಿ, ಯಾವ ಥರ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ ಅಂಥೇಳಿ. 1 ಮಾರ್ಕಿಂದು ಸ್ವಲ್ಪ ಫೋಕಸ್ ಮಾಡಿರಿ. ಯಾರೆಲ್ಲ ಔಟ್ ಆಫ್ ಔಟ್ ತೊಗೋಬೇಕು ಅನ್ನಕತ್ತಿರಲ್ಲ ಅವರು MCQ ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ಇವೇ ಕ್ವಶನ್ಸ್ಗಳು ರಿಪೀಟ್ ಆಗ್ತಾವೆ. ಭಾಳ ಸಿಂಪಲ್ ಕ್ವಶನ್ಸ್ ಅದಾವ, ಈಸಿ ಕ್ವಶನ್ಸ್ಗಳು ಅದಾವೆ ರೀ. ಆಮೇಲೆ 2 ಮಾರ್ಕಿಂದ 3 ಮಾರ್ಕಿಂದ ಅಂತ ನಿಮಗೆ ಚಾಯ್ಸ್ ಕೊಡ್ತಾನೆ. 9 ಕ್ವಶನ್ಸಲ್ಲಿ 6 ಬರೀಬೇಕಲ್ವ, ಹಾಗಾಗಿ ತುಂಬ ನಿಮಗೆ ಈಸಿಯಾಗಿ 80 ತೊಗೊಳಕ್ಕೆ ಅನುಕೂಲ ಆಗ್ತದೆ ರೀ. ಅದಾದ್ಮೇಲೆ ನೋಡಿರಿ ಮಾಡ್ಯುಲಸ್ ಫಂಕ್ಷನ್ ಬರ್ತದೆ ನೋಡಿರಿ. ಸೈನ್ ಆಫ್ ಫಂಕ್ಷನ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಥವಾ ಮಾಡ್ಯುಲಸ್ ಫಂಕ್ಷನ್, ಮತ್ತು ಇದೊಂದು ಟ್ರಿಗ್ನೋಮೆಟ್ರಿಕಲಿಂದು. ಅದಾದ್ಮೇಲೆ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ಲಿಂದ ಇದೆ ನೋಡಿರಿ. ಇದಂತೂ ಫಿಕ್ಸ್ ಕ್ವಶನ್ ಅಂತ ಹೇಳಿದ್ದೀನಿ, ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಅದ ರೀ. 3 ಅದಾವ. ಎಸ್, ಇದೊಂದು ಹಿಡಿದ್ರೆ 4 ಆಯ್ತು ನೋಡಿರಿ. ನೀವು ಪ್ರಾಬಬಿಲಿಟಿ ಒಂದು ಮಾಡಿದ್ರೆ ಅಂದ್ರೆ 5 ಆಗ್ತದೆ ನೋಡಿರಿ. 1 ಇಲ್ಲ ಸರ್ ನಾನು ಟ್ರಿಗ್ನೋಮೆಟ್ರಿ ಮಾಡಿದ್ದೇನೆ ಅಂದರೆ 2 3 4 5 ಓಕೆ, ಮತ್ತು 6 ಅದ ನೋಡಿರಿ. ಇವು 6ರದ 4 ಅಷ್ಟೇ ಬರೀಬೇಕು ನೀವು, ಕರೆಕ್ಟ್ ಅಲ್ವಾ. ಎಸ್, 20 ಮಾರ್ಕಲ್ಲಿ ಕವರ್ ಆಯಿತು. 6 ಮಾರ್ಕಿಂದ ನಾನು ಈಗಾಗಲೇ ಹೇಳಿದ್ದೀನಿ, cos x + y ರೇ ಕೇಳ್ತಾನೆ, ಇಲ್ಲಾಂದರೆ a + b ರೇ ಕೇಳ್ತಾನೆ ನೋಡಿರಿ. ಇನ್ ಪ್ಲೇಸ್ ಆಫ್ x + y a + b ಇದ್ದಿರ್ತದೆ. ಕೆಲವೊಂದು ಕಡೆ c + d ಕೇಳ್ಬೋದು. ಓಕೆ, ಅಥವಾ x - y ಇದ್ದಿರ್ತದೆ, ಇಲ್ಲಾಂದರೆ a - b ಇದ್ದಿರ್ತದೆ, ಇಲ್ಲ c - d ಇದ್ದಿರ್ತದೆ. ಯಾರೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಓಕೆ, ಅಲ್ಲಿ ಎಲಿಪ್ಸ್ ಕೇಳಿದ, ಇಲ್ಲಿ ಹೈಪರ್ಬೋಲಾ ಕೇಳಿದ ನೋಡಿರಿ. ಅದಾದ್ಮೇಲೆ 4 ಮಾರ್ಕಿಂದ ನೋಡಿರಿ ಏನು ಕೇಳಿದಾನೆ ಅಂದರೆ ಇಲ್ಲೊಂದು ಸ್ವಲ್ಪ ಚೇಂಜ್ ಮಾಡಿದ್ದಾನೆ. ಇಫ್ a and gm ಆಫ್ 2 ಪಾಸಿಟಿವ್ ನಂಬರ್ಸ್ a and b ಆರ್ 10 and -8 ಅಂತ. ಇಷ್ಟೊಂದೇನು ಡಿಫಿಕಲ್ಟಿ ಕೇಳಂಗಿಲ್ಲ, ಜಾಸ್ತಿ ಟೆನ್ಷನ್ ತೊಗೋಕೆ ಹೋಗ್ಬೇಡ್ರಿ. ತುಂಬ ಈಸಿ ಇರ್ತದೆ 4 ಮಾರ್ಕಿಂದ ಕ್ವಶನ್ಸ್ನು. ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ 3 ನೋಡಿರಿ. ಇದೇನಾದರೂ ನಿಮಗೆ ಮಾಡಲ್ ಕ್ವಶನ್ ಪೇಪರ್ PDF ಬೇಕಾಗಿತ್ತು ಅಂದ್ರೆ ನಾನು ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ಯಾರೆಲ್ಲ ಜಾಯಿನ್ ಆಗಿಲ್ಲ ಜಾಯಿನ್ ಆಗಿರಿ. ಇದು PDF ಅನ್ನು ಯೂಸ್ ಮಾಡ್ಕೊಂಡು ತಾವು ರೆಫರ್ ಮಾಡಿ ಸ್ವಲ್ಪ ಪ್ರಾಕ್ಟೀಸನ್ನು ಮಾಡಿರಿ. ಓಕೆನಾ. ಎಸ್, ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ಯಾವ್ದು ಹೇಳ್ಬೇಕು ನಿಮಗೆ,